ಚಾರ್ವಾಕ ಸುದ್ದಿವಾಹಿನಿ ನಿನ್ನೆ ಇಲ್ಲಿ ಸಂಜೆ ಬಂದು ವರದಿ ಮಾಡಿತ್ತು. ಈಗಾಗಲೇ ಈ ಒಂದು ಸಂವಿಧಾನ ಸಂರಕ್ಷಣಾ ಸಮಾವೇಶಕ್ಕೆ ಜನಸಾಗರದಂತೆ ಜನ ಹರಿದು ಬರ್ತಾ ಇದ್ದಾರೆ. ಸುಮಾರು 350 ಕಿಲೋಮೀಟರ್ ದೂರದಿಂದ HD ಕೋಟೆಯಿಂದ ನಮ್ಮ ಸಂಗಾತಿಗಳು ಸುಮಾರು ಒಂದು 100ಕ್ಕೆ ಹತ್ತತ್ರ 2 ಬಸ್ಗಳನ್ನ ಮಾಡಿಕೊಂಡು ಇಲ್ಲಿ ಆಗಮಿಸಿದ್ದಾರೆ. ಇಲ್ಲೊಬ್ಬ ಪುಟ್ಟ ಬಾಲಕ ಅಂಬೇಡ್ಕರ್ ತರ ಡ್ರೆಸ್ ಮಾಡ್ಕೊಂಡಿದ್ದಾನೆ, ನೀಲಿ ಶರ್ಟ್. ಏನ್ ಪುಟ್ಟ ನಿನ್ನ ಹೆಸರು? ಸುನೋಜ್. ಹಾಗಾಗಿ ಪ್ರಾಯಶಃ ಇನ್ನೊಂದು ಗಂಟೆ 1.5 ಗಂಟೆಯಲ್ಲಿ ಈ ಮೈದಾನ, ಪಕ್ಕದ ಮೈದಾನ ದೊಡ್ಡದಾಗಿ ರಂಗೇರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಈ ನಾಡಿನ ಹಲವಾರು ಜಿಲ್ಲೆಗಳಿಂದ ತಾಲೂಕುಗಳಿಂದ ಈಗಾಗಲೇ ಜನ ಹರಿದು ಬರ್ತಾ ಇದ್ದಾರೆ. ನಾನು ಇಲ್ಲಿ ಬಂದಿರತಕ್ಕಂಥ ಕೆಲವರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ಸಣ್ಣ ನೀವೇನ್ ಮಾಡ್ತೀರಾ? ಗಾರೆ ಕೆಲಸ ಮಾಡ್ತೀರಾ? ಸರ್, ಏನಕ್ಕೆ ಬಂದಿದ್ದೀರಿ ನೀವು? ಸಮಾವೇಶ ಬಂದಿದೆ. ಸರ್, ನಿಮ್ಮ ಹೆಸರು? ಉಮೇಶ್ ಬಿ ನೂರ್ಲುಕುಪ್ಪೆ. ಸರ್, ಈಗ ನೀವು ನಿಮ್ಮ ನಾಯಕತ್ವ ಇವರೆಲ್ಲ ಬಂದಿರೋದಾ? ಎಲ್ಲ ಒಟ್ಟಿಗೆ ಸಾಮೂಹಿಕ ನಾಯಕತ್ವ. ಸರ್, ಈಗ ಏನ್ ಕಾರಣಕ್ಕೆ ಸಂವಿಧಾನ ಸಂರಕ್ಷಣೆ ಮಾಡಬೇಕಾಗಿದೆ? ಇವತ್ತು ದೇಶದಲ್ಲಿ ಅಜಾಗರೂಕತೆ ಸ್ಟಾರ್ಟ್ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ದಲಿತರಿಗೆ, ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಈ ದೇಶದ ಮೂಲ ನಿವಾಸಿಗಳಿಗೆ ನೆಲೆ ಅಂತಕ್ಕಂಥದ್ದು ಗಟ್ಟಿಯಾದ ನೆಲೆ ಇಲ್ಲ. ಸಂವಿಧಾನ ಎಲ್ಲೋ ಒಂದ್ ಕಡೆ ಸಡಿಲ ಮಾಡಿ ಒಂದು ಪ್ರಜಾಪ್ರಭುತ್ವವನ್ನು ಅಳಿಸಿ ರಾಜಪ್ರಭುತ್ವವನ್ನು ತರುವಂತ ಎಲ್ಲ ಕುತಂತ್ರಗಳು ನಡೀತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ದೇಶದ ಪ್ರಪಂಚದಲ್ಲಿ ಅತ್ಯುನ್ನತವಾದಂತಹ ಶ್ರೇಷ್ಠ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ಭಾರತದ ಪ್ರತಿಯೊಬ್ಬ ಮೂಲ ನಿವಾಸಿಗಳು ಕೂಡ ನಾವಿವತ್ತು ಇಂಥ ಒಂದು ಎದ್ದೇಳು ಕರ್ನಾಟಕ ಸಂಘಟನೆ ಮೂಲಕ ಇವತ್ತು ನಮ್ಮ ಸಂಘಟನೆ ಜೀವಿಕಾ ಅಂತೇಳಿ ಜೀತಮುಕ್ತ ಬಗ್ಗೆ ಕೆಲಸ ಮಾಡ್ತಾ ಇದೆ. ನಾವು ಕೂಡ ಈ ಸಂಘಟನೆ ಒಂದು ಭಾಗವಾಗಿ ಇವತ್ತು ಸಂವಿಧಾನವನ್ನ ಉಳಿಸುವ, ಬೆಳೆಸುವ ಮತ್ತು ಇದನ್ನ ಕಾಪಾಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸ್ವಇಚ್ಛೆಯಿಂದ 100 ಕಿಲೋಮೀಟರ್ ದೂರದಿಂದ ಈ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದೀವಿ. ಸರ್, ಈಗ ಮತ್ತೆ ನೀವು HD ಕೋಟೆಯಿಂದ ಬಂದಿದ್ದೀರಾ ಸರ್? ನಿಮ್ಮ ಹೆಸರು ಸರ್? ಜೀವಿಕಾ ಬಸವರಾಜ್ ಅಂತ ಹೇಳಿ. ನಾವು ಕೂಡ ಈ ಎದ್ದೇಳು ಕರ್ನಾಟಕದ ವತಿಯಿಂದ ನಡೆದಿರ್ತಕ್ಕಂತ ಸಂವಿಧಾನ ಸಂರಕ್ಷಣಾ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು HD ಕೋಟೆಯಿಂದನೂ ಕೂಡ ಬಂದಿದ್ದೀವಿ. ಬಹಳ ಮುಖ್ಯವಾಗಿ ಇದರ ಉದ್ದೇಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಇವತ್ತು ನಮ್ಮ ದೇಶಕ್ಕೆ ಒಂದು ಪ್ರಬುದ್ಧ ಸಂವಿಧಾನವನ್ನು ಕೊಟ್ಟಿದ್ದಾರೋ, ಸಂವಿಧಾನದ ಅಂಗದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವದ ಅಡಿಯಲ್ಲಿ ಇವತ್ತು ಎಲ್ಲರೂ ಕೂಡ ಸಮನಾಗಿ, ಸ್ವತಂತ್ರವಾಗಿ, ನ್ಯಾಯಯುತವಾಗಿ ಬದುಕಬೇಕು ಅಂತ ಹೇಳಿ ನಮ್ಗೆ ಪ್ರಬುದ್ಧ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನ್ಯಾಯಯುತವಾಗಿ ಎಲ್ರಿಗೂ ನ್ಯಾಯ ಸಿಕ್ಬೇಕಾದ ಕಾಲದಲ್ಲಿ ಇವತ್ತು ಅನ್ಯಾಯಗಳು ಜಾಸ್ತಿ ಆಗ್ತಾ ಇದೆ. ಸಮಾನತೆ ಸಿಕ್ಬೇಕಾದಂತ ಕಾಲದಲ್ಲಿ ಅಸಮಾನತೆಗಳು ತುಂಬಿ ತುಳುಕ್ತಾ ಇದೆ. ಸಹೋದರ ರೀತಿ ಬದುಕಬೇಕು ಅನ್ನೋ ನಾಡಿನಲ್ಲಿ ಇವತ್ತು ಎಲ್ಲ ಅಜಾಗರೂಕತೆಯಿಂದ ಇವತ್ತು ಕೋಮುಗಲಭಗಳು, ಜಾತಿ ವೈಷಮ್ಯಗಳು ಸೃಷ್ಟಿ ಆಗ್ತಿದೆ. ಹಾಗಾಗಿ ಈ ಸಂವಿಧಾನ ಉಳಿದ್ರೇನೆ ಇವೆಲ್ಲನೂ ಕೂಡ ನಮ್ಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಈ ಸಂವಿಧಾನ ಉಳಿಬೇಕು, ಈ ಸಂವಿಧಾನನ ನಾವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು, ಸಂವಿಧಾನಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎದ್ದೇಳು ಕರ್ನಾಟಕದ ಮುಖಾಂತರ ನಮ್ಮ ಜೀವಿಕಾ ಸಂಘಟನೆಯಿಂದನೂ ಕೂಡ ನಾವು 100 ಮಂದಿ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಅಮರಾವತಿ. ಯಾವ ಬಂದಿದ್ರಿ? ಚಿಕ್ಕಬಳ್ಳಾಪುರ ಜಿಲ್ಲೆ, ಗುರುಬಂಡೆ ತಾಲೂಕು. ನಮ್ದು. ಎಷ್ಟು ಜನ ಬಂದಿದ್ದೀರಿ ನೀವು? ಸುಮಾರು ನಾವು 100 ಜನಕ್ಕೆ ಮೇಲೆ ಬಂದಿದ್ರೆ ಬಂದಿದ್ರು. ನಮ್ಮ ತಾಲೂಕು ಒಂದೇ ತಾಲೂಕಿಂದ ಇಡೀ ಜಿಲ್ಲೆಯಾದ್ಯಂತ ಸುಮಾರು ಅಂದ್ರೆ ಒಂದು 10 ಬಸ್ಗಳು ಬಂದಿದ್ವಿ. ಕೈಯಲ್ಲಿ ಪುಸ್ತಕ ಇದೆ, ಹಾಡಿನ ಪುಸ್ತಕ ಅದು? ಒಂದಲ್ಲ 2 ಲೈನ್ ಹಾಡಿ ನೋಡೋಣ. ಹಾಡಿ ನೋಡಿ. ಇವರೀಗ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಅವರ ಕೈಯಲ್ಲಿ ಪುಸ್ತಕ ಇರೋದು ನೋಡಿ ನನ್ಗೆ ಗೊತ್ತಾಯ್ತು ಇವರು ಒಬ್ರು ಅಪರೂಪದ ಹಾಡುಗಾರ್ತಿ ಅಂತ. ಹಾಡಿ ಮೇಡಮ್. ಜಯ ಭೀಮಾ ಭಾರತದ ರತ್ನವು, ಜಯ ಭೀಮಾ ಮಹಾಮಾನವತವಾದಿ ಈ ವಿಶ್ವ ಮಾನವ, ಬಹುಜನರ ನಾಯಕ ಈ ದಿವ್ಯ ಮಾನವ, ಭಾರತದ ದಿವ್ಯ ಚೇತನ, ಸಕಲರಿಗೂ ಸ್ಫೂರ್ತಿ ಸಿಂಚನ, ಭಾರತದ ದಿವ್ಯ ಚೇತನ, ಸಕಲರಿಗೂ ಸ್ಫೂರ್ತಿ ಸಿಂಚನ, ಕೋಟಿಗೊಬ್ಬ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಭೀಮರಾವರ ಜೀವನ, ಭಾರತದ ದಿವ್ಯ ಚೇತನ, ಸಕಲರಿಗೂ ಸ್ಫೂರ್ತಿ ಸಿಂಚನ. ಸ್ನೇಹಿತರೆ ನೋಡಿ, ಭಾರತಕ್ಕೆ ಒಂದು ಅಪರೂಪವಾದಂತ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾದಂತ ಹಾಡನ್ನ ಹಾಡಿದ್ದಾರೆ. ಯಾವರಿಂದ ಬಂದಿದ್ದೀರಮ್ಮ? ನಾವು HD ಕೋಟೆ. ನೀವು? ಗುರುಬಂಡೆ ತಾಲೂಕಿಂದ ಬಂದಿದ್ದೀರಾ? ಎಷ್ಟು ಜನ ಬಂದಿದ್ದೀರಿ? ನಾವು 200 ಜನ ಬಂದಿದ್ದೀವಿ ಸರ್. ಹೌದಾ, 200 ಜನ ಬಂದಿದ್ದೀರಾ? ಎಲ್ಲ ಎಲ್ಲಿದ್ದಾರೆ? ಹೌದಾ ಸ್ನೇಹಿತರೆ, ನಾನೀಗ ಮುಂದೆ ಹೋಗ್ತೀನಿ. ನೋಡಿ, ಈಗ ಇಲ್ಲಿ ನೋಡ್ತಿದ್ದೀರಿ ನೀವು ಇಲ್ಲಿ
ಇಲ್ಲಿ ವಾಹನಗಳು ಈಗ ನಿಧಾನಕ್ಕೆ ಬಂದ್ ನಿಲ್ತಾ ಇದ್ದಾವೆ. ಇಲ್ಲಿ ನೀವು ಗಮನಿಸಬಹುದು ಕೆಂಪಿನ ಬಸ್ಸು, ಪ್ರೈವೇಟ್ ಬಸ್ಗಳು ಹೀಗೆ ಎಲ್ಲವೂ ಇಲ್ಲಿ ನಿಂತಿರೋದನ್ನು ಕಾಣ್ತಾ ಇದ್ದೀರಾ. ಪ್ರಾಯಶಃ ಈ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಇಡೀ ಈ ಮೈದಾನ ಪೂರ್ತಿ ಸಂಪೂರ್ಣವಾಗಿ ಮೈದಾನ ಇದಾಗತ್ತೆ, ತುಂಬೋಗತ್ತೆ ಅಂತ ನಾನು ಪಕ್ಕ ಭಾವಿಸ್ತೀನಿ. ಈಗ ನಿಮ್ಗೆ ನಾನು ಇಲ್ಲಿ ತಿಂಡಿ ಮಾಡ್ತಿದಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ. ಈಗ ನೀವೇ ನೋಡ್ತಾ ಇದ್ದೀರಾ, ಅಲ್ಲಿ ಈಗ ತಿಂಡಿಗೆ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಪ್ರಾಯಶಃ ಕರ್ನಾಟಕದಲ್ಲೇ ಒಂದು ಮಾದರಿಯಾದಂತಹ ಒಂದು ಸಮಾವೇಶ ಅಂತ ಹೇಳ್ಬೋದು. ಸುತ್ತಮುತ್ತಲೂ ಕೂಡ ನೋಡಿ, ಅಲ್ಲಿ ಕೂಡ ನೋಡಿ ಬಸ್ಗಳು ಬಂದಿರ್ತೇವೆ, ಮಹಿಳೆಯರೆಲ್ಲ ಬರ್ತಾ ಇದ್ದಾರೆ. ಒಬ್ಬೊಬ್ಬರು ದೂರದ ಊರಿಂದ ಪ್ರವಾಸ ಮಾಡ್ಕೊಂಡು ಬಂದಿರತಕ್ಕಂತ ಮಹಿಳೆಯರು. ನಿಮಗೆ ನಾನು ಸ್ವಲ್ಪ ಚೂರು ಮುಂದೆ ಹೋಗ್ತೀನಿ. ಈಗಾಗಲೇ ಒಂದು ಹಂತದ ಜನ ತಿಂಡಿಯನ್ನ ತಿಂದಾಗಿದೆ, ಆದ್ರೆ ಇನ್ನೂ ಬರ್ಲಿಕ್ಕೆ ಸಾವಿರಾರು ಜನ ಇನ್ನು ಬರ್ಲಿಕ್ಕೆ ಇದೆ. ಇಲ್ಲಿ ಈಗ ನೀವು ಗಮನಿಸಬಹುದು, ಒಂದು ಬಹುಶಃ ನನ್ನ ಪ್ರಕಾರ ಈ ತರದ ಒಂದು ಸಮಾವೇಶವನ್ನ ಆಯೋಜನೆ ಎದ್ದೇಳು ಕರ್ನಾಟಕ ಮಾಡಿದೆ ಅಂತಂದ್ರೆ ಒಂದು ಸಂವಿಧಾನದ ಬಗ್ಗೆ ವಿಶೇಷವಾದಂತ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಇವತ್ತು ಎದ್ದೇಳು ಕರ್ನಾಟಕ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ಮಾಡಿದೆ ಅಂತ ಹೇಳಬಹುದು. ಇಲ್ಲಿ ನೋಡ್ರಿ, ಬೇರೆ ಬೇರೆ ಊರಿನಿಂದ ಬಂದಂತವರೆಲ್ಲ ಒಂದೊಂದರಿಗೆ ತಿಂಡಿಯ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಅತ್ಯುತ್ತಮವಾದಂತ ಪಲಾವ್ ಮತ್ತು ಮಿರ್ಚಿ, ಈ ಭಾಗದ ಅಪರೂಪದ ಮಿರ್ಚಿ, ಈ ಒಂದು ತಿಂಡಿಯ ವ್ಯವಸ್ಥೆ ಮಾಡಿದವರೆಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯವರು. ನಮಸ್ತೆ, ಯಾವ ಊರಿಂದ ಬಂದಿದ್ದೀರಾ? ಕೊಪ್ಪಳ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆ. ಎಷ್ಟು ಜನ ಬಂದಿದ್ದೀರಾ? ನಮ್ದು 10 ಮೆಂಬರ್ಸ್. 10 ಮೆಂಬರ್ಸ್ ಬಂದಿದ್ದೀರಾ? ಇವರಲ್ಲಿ ನೀವೆಲ್ಲ ಕೊಪ್ಪಳ ಜಿಲ್ಲೆಯವರಾ? ಬಳ್ಳಾರಿ ಜಿಲ್ಲೆಯಿಂದ ಇದ್ದಾರೆ. ಹೌದಾ? ಹಾ. ನೀವು ಯಾವ ಊರಿಂದ ಬಂದಿದ್ದೀರಿ? ಬಿಜಾಪುರ್. ಓಹೋ, ಎಷ್ಟು ಜನ ಬಂದಿದ್ದೀರಾ? 45. 45, 45. ಹಾ. ಹಾ. ನಮಸ್ತೆ, ನಮಸ್ಕಾರ. ಯಾವ ಊರಿಂದ ಬಂದಿದ್ದೀರಾ? ಬಿಜಾಪುರ. ಎಷ್ಟು ಜನ? 65 ಜನ ಬಂದಿದ್ದೀರಾ? ಯಾವ ಸಂಘಟನೆ ಕೆಲಸ ಮಾಡ್ತೀರಿ ನೀವೆಲ್ಲ? ನಾವು ಸಿಎನ್ಎಪಿ ಸಂಸ್ಥೆ, CNP. ಒಂದೇ CNA ಸಂಸ್ಥೆ ಅಂದ್ರೆ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ. ಹೌದಾ? ಆಮೇಲೆ ಎದ್ದೇಳು ಕರ್ನಾಟಕ ಅಂತ ಹೇಳ್ಬಿಟ್ಟು ಹಾ. ನಮ್ಮದೇ ಸಂಘಟನೆ ಇದೆ. ಹಾ. ಅಲ್ಲಿ ಹೆಣ್ಣು ಗಂಡು ಯಾರು ಬೇರ್ದಲ್ಲ, ಎಲ್ರು ಕೂಡ ವರ್ಕ್ ಮಾಡೋದು. ಹಾ. ಸಂವಿಧಾನ ನಮ್ಗೆ ಯಾಕಂದ್ರೆ ಇಂಪಾರ್ಟೆಂಟ್. ಹಾ. ಅದು ಮುಗಿದು ಹೋದ್ರೆ ಹಾ. ನಮ್ಮ ದೇಶದಲ್ಲಿ ಯಾವುದೇ ಕಾರ್ಯಕರ್ತ ನಡೆಯಲ್ಲ ಅಂತ ಹೇಳ್ಬಿಟ್ಟು ಹಾ. ಇದನ್ನೆಲ್ಲರೂ ಒಗ್ಗಟ್ಟಾಗಿನೇ ನಾವು ಹಾ. ಕಾರ್ಯಕ್ರಮ ಬಂದಿದ್ದೀರಾ? ನಿಮ್ದು ಯಾವ ಊರು? ಬಿಜಾಪುರ. ಏನ್ ಮಾಡ್ತೀರಿ ನೀವು? ನಾವ್ ಇವಾಗ MA ಕನ್ನಡ ಓದ್ತಾ ಇದ್ದೀವಿ. MA ಕನ್ನಡನಾ? ಯಾವ್ದು ಕನ್ನಡದಲ್ಲಿ? ವಿಮರ್ಶೆನಾ? ಯಾವ್ದು? ಜಾನಪದನ? ಯಾವ್ದು? ಸಾಹಿತ್ಯನಾ? ಸಾಹಿತ್ಯನಾ? ವೆರಿ ಗುಡ್, ಕೀಪ್ ಇಟ್ ಅಪ್. ನೀವು ಯಾವ ಊರಿಂದ ಬಂದಿದ್ದೀರಾ? ಬಿಜಾಪುರ್. ನೀವು ಬಿಜಾಪುರ್. ಇಲ್ಲಿ ಬಿಜಾಪುರ ಬಹುಸಂಖ್ಯಾತರು ಇದ್ದಾರೆ ಇಲ್ಲಿ. ಚೂರು ಮುಂದೆ ಹೋಗ್ತೇನೆ, ಹೋಗೋಣ. ನಮಸ್ತೆ, ಯಾವ ಊರಿಂದ ಬಂದಿದ್ದೀರಾ ಸರ್? ಯಾದಗಿರಿ. ಎಷ್ಟು ಜನ ಬಂದಿದ್ದೀರಾ? 35 above. 35 above. Yes. On what purpose you came here? For protection of our constitution. We are. You are. Yeah. Okay. Then I will move to the another person. ದುರ್ಗಾ. ಎಷ್ಟು ಜನ ಬಂದಿದ್ದೀರಾ? 50 ಜನ ಇದೆ ಸರ್. ಹೌದಾ? ಏನ್ ಕಾರಣಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಸಂವಿಧಾನದ ಬಗ್ಗೆ ಒಂದು ಕಾರ್ಯಗಳು ಕಾರಣಕ್ಕೆ ಅವರ ಸಾಧನೆಗಳನ್ನ ಎಲ್ಲರಿಗೂ ತಿಳಿಲಿ ಅಂತ ಹೇಳಿ ನಾವು ಸಹ ಎಲ್ಲ ಒಗ್ಗಟ್ಟಾಗಿ ಸೇರ್ತಾರೆ. ಹೌದಾ? ಓಕೆ, ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಧನರಾಜ್ ಶಿಕಾರಿಪುರ. ನಮಸ್ತೆ.